ಹಾಸನದ ಎಂಎಲ್ಸಿ ಸೂರಜ್ ರೇವಣ್ಣ ಪ್ರಕರಣ ಒಂದು ರೀತಿ ಗಂಡು ಮಕ್ಕಳಿಗೂ ರಕ್ಷಣೆ ಇಲ್ಲದಂತಾಗಿದೆ. ಇದು ಸಮಾಜವೇ ತಲೆ ತಗ್ಗಿಸುವ ಸ್ಥಿತಿ ನಿರ್ಮಾಣವಾಗಿದೆ. ಕೆಪಿಸಿಸಿ ಅಸಂಘಟಿತ ಕಾರ್ಮಿಕರ ರಾಜ್ಯ ಉಪಾಧ್ಯಕ್ಷ ಸುನಿಲ್ ನಾರಾಯಣ್ ಹಾಸನದ ಎಂಎಲ್ಸಿ ಸೂರಜ್ ರೇವಣ್ಣ ವಿರುದ್ಧ ಅವರದೇ ಪಕ್ಷದ ಕಾರ್ಯಕರ್ತ ಸೂರಜ್ ರೇವಣ್ಣ ವಿರುದ್ಧ ಪ್ರಕರಣ ದಾಖಲಿಸಿರುವುದು ಇಡೀ ಸಮಾಜವೇ ತಲೆ ತಗ್ಗಿಸುವ ಸ್ಥಿತಿ ನಿರ್ಮಾಣ ಮಾಡಿದಂತಾಗಿದೆ. ಅಧಿಕಾರ, ದುಡ್ಡಿನ ಮದದಲ್ಲಿ ಎಲ್ಲವನ್ನೂ ಕೊಂಡುಕೊಳ್ಳಬಹುದು ಎಂದು ಭ್ರಮೆಯಲ್ಲಿ ಜೆಡಿಎಸ್ನ ರೇವಣ್ಣ ಕುಟುಂಬ ಇದೆ. ಕಾನೂನು ಎಲ್ಲರಿಗೂ ಒಂದೇ. ಕಾನೂನಿನ ಮುಂದೆ ಎಲ್ಲರೂ ತಲೆಬಾಗಲೇಬೇಕು. ಈಗ ಅವರ ತಮ್ಮ ತಪ್ಪು ಮಾಡಿ ಜೈಲಿನಲ್ಲಿದ್ದಾರೆ. ನಮ್ಮ ಪೊಲೀಸರು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿ ಶಿಕ್ಷೆ ಕೊಡಿಸಲಿದ್ದಾರೆ. ಆ ಮೂಲಕ ಕಾನೂನಿನ ಮೇಲೆ ಗೌರವ ಹೆಚ್ಚಿಸಿದ್ದಾರೆ. ಇದರಿಂದಾಗಿ ಬಡವರ ಮೇಲಿನ ಈ ದೌರ್ಜನ್ಯ ಇಲ್ಲಿಗೆ ಕೊನೆಯಾಗಬೇಕು. ಸೂರಜ್ ರೇವಣ್ಣ ತಪ್ಪಿತಸ್ಥ ಎಂದು ಸಾಬೀತಾದರೆ ಅವರಿಗೂ ತಕ್ಕ ಶಿಕ್ಷೆ ಆಗಲೇಬೇಕು ಎಂದು ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯ ಉಪಾಧ್ಯಕ್ಷ ಸುನಿಲ್ ನಾರಾಯಣ್ ಮಾತನಾಡಿದರು. ಇನ್ನು ಆರೋಗ್ಯ ಸಚಿವರು ಮೈಸೂರಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಹೆಚ್ಚುತ್ತಿರುವ ಡೆಂಗ್ಯೂ ಪ್ರಕರಣ ತಡೆಗಟ್ಟಲು ನಮ್ಮ ಸರ್ಕಾರ ಸಿದ್ಧವಿದ್ದು, ಸಾರ್ವಜನಿಕರು ಕೂಡ ಇದಕ್ಕೆ ಕೈಜೋಡಿಸಬೇಕೆಂದು ಮನವಿ ಮಾಡಿದ್ದಾರೆ. ಹಾಗಾಗಿ ಮಳೆ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ತಮ್ಮ ಮನೆಗಳ ಮುಂದೆ ನೀರು ನಿಲ್ಲದಂತೆ ನೋಡಿಕೊಳ್ಳಿ. ಆ ಮೂಲಕ ಡೆಂಗ್ಯೂ ಪ್ರಕರಣವನ್ನು ತಡೆಗಟ್ಟಲು ಸಾರ್ವಜನಿಕರು ಕೂಡ ಕೈಜೋಡಿಸಿ ಎಂದು ಮನವಿ ಮಾಡಿದರು. ಬೀಯಿಂಗ್ ಎ ದೊಡ್ಡ ಪೊಸಿಷನ್, ಒಂದು MP ಪೊಸಿಷನ್ಲಿದ್ದು, ಒಂದು MLC ಪೊಸಿಷನ್ಲಿದ್ದು ನಿಮ್ಮದೇ ಈ ಥರ ಅಂದರೆ ಏನು ಸಾಮಾನ್ಯ ಕಾರ್ಯಕರ್ತರದ್ದೇನು, ರಾಜ್ಯ ಜನತೆದೇನು, ಇದಕ್ಕೆಲ್ಲ ಎಲ್ಲಿದ್ರೆ ಕಾನೂನು? ಇವತ್ತು ಅದಕ್ಕೆ ಹೇಳೋದು, ನಾವು ನಮ್ಮ ನೆರಳು ನೋಡಿ ಹಂಚ್ಬೇಕು. ನಮ್ಮ ನೆರಳು ನೋಡಿ ಹಂಚ್ಬೇಕು. ನಾವು ಎಲ್ಲ ಇದೆ, ನಾನು ಏನೋ ಮಾಡಿಬಿಡ್ತೀನಿ ಅಂತ ಹೊರಟ್ರೆ ಅದೇನೂ ಆಗಲ್ಲ, ಹಾಸ್ಯಾಸ್ಪದ ಆಗುತ್ತೆ. ಇದೇ ಆಗಿರೋದಿಲ್ಲ. ಇದ್ರು ಕಲಾಮಂದಿರದಲ್ಲಿ ಫಂಕ್ಷನ್ ಇತ್ತು, ಅದ್ರ ಪ್ರಯುಕ್ತ ಬಂದಿದ್ದರು. ಡೆಂಗ್ಯೂ ಬಗ್ಗೆ ತುಂಬ ಹರಡ್ತಾ ಇದೆ ಎಲ್ಲ ಕಡೆ, ಆಲ್ ಓವರ್ ಕರ್ನಾಟಕ. ಎಚ್ಚರವಾಗಿರಿ ಅಂತ ಪಾಪ ಸಖತ್ ಪ್ರಿಕಾಷನ್ಸ್ ಕೊಟ್ಟಿದ್ದಾರೆ. ನೋಡಿ, ನೀವು ಹಿಂದೆ ಗೊತ್ತಿರ್ಬೋದು ನಿಮಗೆ, ನಮ್ಮ ಚುನಾವಣೆ ಆಗಿ ಒಂದು ಸ್ವಲ್ಪ ದಿನಕ್ಕೇ, ಅಂದರೆ ನಾನು MLC ಚುನಾವಣೆ ಆಗಿ ಹೇಳ್ತಾ ಇರೋದು, ಆವಾಗ ಕೋವಿಡ್ ಜಾಸ್ತಿ ಆಗ್ತಾಯಿದೆ ಅಂತ ನಿಮ್ಮ ಮೀಡಿಯಾದಲ್ಲೇ ಬಂತು, ರಿಪೋರ್ಟ್ಸ್ಗಳು ಬಂತು. ನಾವು BJP ಸರ್ಕಾರದ ಥರ ಲೂಟಿ ಸರ್ಕಾರ ಮಾಡಲಿಲ್ಲ. ಕೋವಿಡ್ನ ಹೆಂಗೆ ಹ್ಯಾಂಡ್ಲ್ ಮಾಡಬೇಕು ಹಂಗೆ ಹ್ಯಾಂಡ್ಲ್ ಮಾಡಿದ್ವಿ. ಲೂಟಿ ಮಾಡಲಿಲ್ಲ, ಯಾವ ಲಾಕ್ಡೌನ್ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಈಗ ವಿಚಾರವೇ ಇಲ್ಲ. ಈಗ ಯಾವ ಬೆಡ್ಡು ಏನು ಎತ್ತ ಏನೂ ಇಲ್ಲ. ಹಾಗೇನೆ ಇದು ಕೂಡ ಮುನ್ನೆಚ್ಚರಿಕೆ ಸರ್ಕಾರ ಚೆನ್ನಾಗಿದೆ. ಸಾರ್ವಜನಿಕರು ಸರ್ಕಾರಕ್ಕೆ ದಯವಿಟ್ಟು ಮನ್ನಣೆ ಕೊಟ್ಟು ಅವ್ರು ಹೇಳೋ ಇದು ರೂಲ್ಸ್ನ ಫಾಲೋ ಮಾಡಿಕೊಂಡು, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ, ಯಾರ ಕೈಯಲ್ಲೂ ಇಲ್ಲ. ಭಗವಂತ ಒಳ್ಳೆಯ ಸರ್ಕಾರ ಕೊಟ್ಟಿದ್ದಾನೆ, ಅದಕ್ಕೆ ಇನ್ನೂ ಹೆಚ್ಚು ಶಕ್ತಿ ತುಂಬಲು ಹಾಗೂ ಸಹಕಾರ ಕೊಡಬೇಕು ಅಂತ ನಾನು ಕೇಳ್ಕೊತೇನೆ.